ಶರಣ ಬಸಪ್ಪ ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟ ಅನ್ನುವಂಥ ಸುದ್ದಿ ನಾಡಿನ ತುಂಬಾ ಹಬ್ಬಿ ಬಿಡ್ತು. ಪರೀಕ್ಷಾ ಮಾಡಬೇಕು ಅಂತ ಬಂದಿರತಕ್ಕಂಥವ್ರ ಕಣ್ಣು ತೆಗೆದ ಶರಣ ಬಸಪ್ಪ ಅನ್ನೋದು ಇದು ನಾಡಿನ ತುಂಬಾ ಹಬ್ಬಿ ಬಿಟ್ಟಿತ್ತು. ಎಲ್ಲಾ ಕಡೆ ಕಾಳಿಗಿಚ್ಚಿ ನಂಗೆ ಸುದ್ದಿ ಹಬ್ಬಾಕತ್ತದ. ಶರಣರ ಹಂಗ ಮಾಡಿದ್ರು, ಶರಣರ ಹಿಂಗ ಮಾಡಿದ್ರು, ಶರಣರ ಹಂಗ ಮಾಡಿದ್ರು, ಶರಣರ ಹಿಂಗ ಮಾಡಿದ್ರು ಅಂತ ತಿಳ್ಕೊಂಡು ಅವತ್ತು ರಾತ್ರಿ ಪ್ರಸಾದ ಮಾಡಿ ಶರಣ ಬಸಪ್ಪನವರು ಮಲಗಿರ್ತಕ್ಕಂಥ ಪ್ರಸಂಗದೊಳಗೆ ಯಾರು ಶರಣ ಬಸವನನ್ನ ಭೂಲೋಕಕ್ಕೆ ಕಳಿಸಿದ್ರೋ ಆ ಕರುಣ ದಯಾಮಯನಾಗಿರ್ತಕ್ಕಂಥ ಪರಮೇಶ್ವರ ಶರಣ ಬಸವನ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಅಪ್ಪ ಶರಣ ಬಸವ, ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಿದಿ, ರೋಗಿಗಳ ರೋಗ ಕಳೆದಿದಿ, ಎಲ್ಲ ಬರೋಬ್ಬರಿ ನಡೆದದ. ಆದ್ರೆ ನನ್ನ ಆಸೆ ಇನ್ನೊಂದದ ಅಂತಾನೆ ಭಗವಂತ. ಏನು ಮಾಡಲಿ ಭಗವಂತ? ಏನಿಲ್ಲ, ಈ ಭಾಗದೊಳಗೆ ಸಂತಾನ ಇಲ್ಲದ ಹೆಣ್ಮಕ್ಳು ಬಹಳ ಮಂದಿ ಯಾರ, ಮಕ್ಕಳಿಲ್ಲಾರ ಹೆಣ್ಮಕ್ಳು ಬಹಳ ಮಂದಿ ಯಾರ. ಆ ಎಲ್ಲಾ ಹೆಣ್ಮಕ್ಕಳಿಗೆ ಸಂತಾನ ಭಾಗ್ಯ ನೀ ಕರುಣಿಸಬೇಕಾಗ್ಯದ. ಶರಣ ಬಸವಂತನ ಹೆಂಗ ಭಗವಂತ, ನನ್ನಿಂದ ಹೆಂಗಾಗ್ತದದು, ನನ್ನಿಂದ ಹೆಂಗಾಗ್ತದಂದಾಗ ಯಾರೋ ಭಗವಂತ ಅಂತಾನ, ಯಾಕಪ್ಪ ನಿನ್ನಿಂದ ಯಾಕಾಗೋದಿಲ್ಲ, ನಾನು ಅಪ್ಪಣೆ ಕೊಡಕತ್ತೀನಿ, ನೀನು ನಿನ್ನ ಮಹಾಮನೆಯ ಮುಂದೆ ಒಂದು ಬೋರ್ಡ್ ಹಾಕು, ಸಂತಾನವಿಲ್ಲದವರಿಗೆ ಸಂತಾನ ಕೊಡಲಾಗುವುದು, ಹೆಣ್ಣು ಸಂತಾನ ಬೇಕೆಂದರೆ 500 ರೂಪಾಯಿ ಕಾಣಿಕೆ ಕೊಡಬೇಕು, ಗಂಡು ಸಂತಾನ ಬೇಕೆಂದವರು 1000 ರೂಪಾಯಿ ಕಾಣಿಕೆ ಕೊಡಬೇಕು ಅಂತ ಒಂದು ಬೋರ್ಡ್ ಹಾಕು. ನಾಳೆಯಿಂದ ಯಾರು ನಿನ್ನ ಹತ್ರ ಬರ್ತಾರೋ ಬಂಧವರಿಗೆ ದಾಸೋಹದೊಳಗಿರ್ತಕ್ಕಂಥ ಏನ ಪ್ರಸಾದ ಅವ್ರಿಗೆ ಕೊಡು. ನೀ ದಾಸೋಹದೊಳಗಿಂದು ಏನ ಪ್ರಸಾದ ಕೊಟ್ಟರು ಅವ್ರೇನು ಹೆಣ್ಣು ಕೇಳಿದ್ರೆ ವರ್ಷ ತುಂಬುದ್ರಾಗ ಅವ್ರಿಗೆ ಹೆಣ್ಣು ಮಗು ಹುಡ್ತದೆ, ಗಂಡು ಕೇಳಿದ್ರೆ ವರ್ಷ ತುಂಬುದ್ರಾಗ ಅವ್ರಿಗೆ ಗಂಡು ಮಗು ಹುಡ್ತದ ಅಂತ ತಿಳ್ಕೊಂಡು ಇಟ್ಟು ಆಶೀರ್ವಾದ ಮಾಡಿ ಶಿವ ಕನಸು ನಂದು ಮಾಯವಾಗಿ ಹೋಗಿಬಿಟ್ಟ. ಎದ್ದ ಕುಂತ ಶರಣ ಬಸಪ್ಪ, ಎದ್ದ ಕುಂತು ಭಗವಂತ ಎಂಥ ಭಾರ ಹಾಕಿ ಹೋದ್ಯಪ್ಪ ಮತ್ತ ನನ್ನ ಮ್ಯಾಲಂತಾನೆ, ಎಂಥ ಭಾರ ಹಾಕದೋ ನನ್ನಪ್ಪ. ಆಯ್ತು, ನಿನ್ನ ಅಪ್ಪಣೆ ಹೆಂಗದ ಹಂಗ ಮಾಡ್ತೀನಿ ಅಂತ ತಿಳ್ಕೊಂಡು ದೊಡ್ಡಪ್ಪ ಗೌಡಿಗೆ ಹೇಳಿ ಮರುದಿನ ಮುಂಜಾನೆ ಎದ್ದು ಒಂದು ಬೋರ್ಡ್ ಬರ್ಸೋದ್ರ ಮನೆ ಮುಂದೆ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಕೊಡಲಾಗುವುದು, 500 ರೂಪಾಯಿ ಕೊಟ್ಟರೆ ಹೆಣ್ಣು ಮಗು, 1000 ರೂಪಾಯಿ ಕೊಟ್ಟರೆ ಗಂಡು ಮಗು ಅಂತ ತಿಳ್ಕೊಂಡು ಬೋರ್ಡ್ ಹಾಕಿಸಿಬಿಟ್ರು. ಬೋರ್ಡ್ ಹಾಕ್ಯಾರ, ಹೋಗವರು ಬರೋರು ಎಲ್ಲರೂ ನೋಡವ್ರೆ ಅಲ್ಲ, ಎಲ್ಲರೂ ನೋಡವ್ರೆ, ಹೋಗವರು ಬರೋರು ನೋಡಕತ್ತಾರೆ. ಅದ ಓಣ್ಯಾಗ ಶೆಟ್ಟಿ ಒಬ್ಬಿದ್ದ, ಚೆನ್ನಪ್ಪ ಶೆಟ್ಟಿ ಅಂತ ತಿಳ್ಕೊಂಡು. ಶೆಟ್ರು ವ್ಯಾಪಾರದಾಗ ಬಹಳ ಗಟ್ಟಿ ಅವರು. ಶೆಟ್ರು ಒಂದು ಪೈಸೆ ಹೋಗಿ ಗುಡವ್ರಲ್ಲ, ಒಂದು ಪೈಸೆ ಬರು ಗುಡವ್ರಲ್ಲ. ಕಟಾನ ಕಟಿ ಶೆಟ್ಟಿಗೆ ಮದುವೆ ಆಗಿ ಬಹಳ ದಿವಸ ಆಗಿತ್ತು, ಮಕ್ಕಳಿರ್ಲಿಲ್ಲ. ಮದುವೆಯಾಗಿ ಬಹಳ ದಿವಸ ಆಗ್ಯದ, ಮಕ್ಕಳಿರ್ಲಿಲ್ಲ. ಮುಂಜಾನೆ ಎದ್ದು ಹಿಂಗೆ ಬರೋ ಮುಂದೆ ಬೋರ್ಡ್ ನೋಡ್ದ, ಅಬ್ಬಾ ಅಂದವ, ಶರಣ ಬಸಪ್ಪ 500 ರೂಪಾಯಿ ಕೊಟ್ರೆ ಹೆಣ್ಣು ಮಗು ಕೊಡ್ತಾನತ್ತ, 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತಾನತ್ತ. ಮತ್ತು ನನಗೂ ಮಕ್ಕಳಿಲ್ಲ, ಮೊಟ್ಟ ಮೊದಲು ನಾನ ಯಾಕೆ ಮಕ್ಕಳು ಪಡ್ಕೋಬಾರ್ದು ಅಂತ ತಿಳ್ಕೊಂಡು ಸೀದಾ ಆಶ್ರಮದೊಳಗೆ ಹೋದ. ಶರಣ ಬಸಪ್ಪರಿರೋ ಮನೆ ಒಳಗೆ ಹೋದ. ಹೋಗಿ ಶರಣರಿಗೆ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಅಪ್ಪ ಅವರ ಅಂದ, ಹೇಳಪ್ಪ ಶೆಟ್ಟಿ ಅಂದರು ಶರಣರು. ಅಲ್ಲಿ ಹೊರಗೇನ ಬೋರ್ಡ್ ಹಾಕಿರಲ್ರಿ? ಹೌದು ಹಾಕಿದೆವು. ಅದು ಖರೆ ಏನ್ರಿ? ಖರೆ ಇದ್ದಲ್ಲಿ ಹಾಕಿದಪ್ಪ ಅಂತಾರೆ ಶರಣ ಬಸಪ್ಪನವರು. ಸುಳ್ಳೆ ಹೆಂಗೆ ಬೋರ್ಡ್ ಹಾಕ್ತಾರೋ ಶೆಟ್ಟಿ, ಅದು ಖರೆ ಇದ್ದಲ್ಲಿ ಬೋರ್ಡ್ ಹಾಕೀವಿ. ಆ ಬೋರ್ಡ್ನಾಗ ಇದ್ದಂಗ ಕೊಡ್ತೀರಿ? ಕೊಡ್ತೀವಪ್ಪ, ಕುಡು ಸಂಬಂಧಿ ಹಾಕೀನಿ, ಅದು ನಾ ಹಾಕಿದ್ದಲ್ಲ, ಸಾಕ್ಷಾತ್ ಶಿವನೇ ಬಂದು ನನಗೆ ಹೇಳ್ಯಾನ ಹಿಂಗೆ ಬೋರ್ಡ್ ಹಾಕತ್ತೇಳಿ, ಅವನ ಅಪ್ಪಣೆ ಪ್ರಕಾರ ಬೋರ್ಡ್ ಹಾಕೀನಿ. ಅವಾಗ ಶೆಟ್ಟಿ ಅಂತಾನೆ, ಅಪ್ಪ ನನಗೂ ಮಕ್ಕಳಿಲ್ಲ, 1000 ರೂಪಾಯಿ ತಗೋರಿ, 1000 ರೂಪಾಯಿ ತಗೋರಿ, ನನಗೆ ಒಂದು ಗಂಡು ಮಗು ಕೊಡ್ರಿ ಅಂದ. ಶರಣ ಬಸಪ್ಪನವರು 1000 ರೂಪಾಯಿ ತಗೊಂಡ್ರು. ಭಗವಂತ ಹೇಳೋದಂಗ ದಾಸೋಹದೊಳಗಿರ್ತಕ್ಕಂಥ ಪ್ರಸಾದವನ್ನ
ಕೈಗೆ ಏನು ಸಿಗ್ತದೋ ಅದು ಕೊಡುವಂತ ಹೇಳಿದ್ದ ಭಗವಂತ. ಅಲ್ಲಿರ್ತಕ್ಕಂಥ ಉತ್ತತ್ತಿ ತಗೊಂಡು ಶೆಟ್ಟಿ ಕೊಡಕ್ಕೆ ಹೋದರು. ಇದೇನ್ರಿ ಎಂದ ಶೆಟ್ಟಿ, ಇದು ಮಕ್ಕಳ ಆಶೀರ್ವಾದ, ಇದೇನು ಮಾಡಬೇಕು? ಇದೇನಿಲ್ಲ, ಇದನ್ನ ನೀನು ಒಯ್ದು ನಿನ್ನ ಮನೆ ಒಳಗೆ ನಿನ್ನ ಹೆಂಡತಿಗೆ ತಗೊಳ್ಳೋಕೆ ಹೇಳು. ಆಕಿ ತಗೊಂಡ್ಳು ಅಂದ್ರೆ ವರ್ಷ ತುಂಬುದ್ರೊಳಗೆ ಮುದ್ದಾದ ಗಂಡ ಮಗು ಹುಟ್ಟಿ ಬರ್ತದ ಅಂತ ಶರಣರು ಹೇಳಿದ್ರು. ಶೆಟ್ಟಿ ಅಂತಾನ, ಶರಣ ಬಸಪ್ಪನವರ ನೀವು ಬೋರ್ಡ್ ಏನು ಹಾಕಿರಿ ಅಂದವ. ನೀವು ಬೋರ್ಡ್ ಏನು ಹಾಕಿರಿ? 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತಾ ಅಂತ ಹೇಳಿರಿ ನೀವು. ದಾಸೋಹದಂದು ಪ್ರಸಾದ ಕೊಡ್ತೇವತ್ತ ಬೋರ್ಡ್ ಹಾಕಿಲ್ಲ. 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತೇವಂದರಿ. ನಾ 1000 ರೂಪಾಯಿ ಕೊಟ್ಟಿನಿ, ನನಗೆ ಗಂಡು ಮಗು ಕೊಡ್ರಿ. ಬರಬರದ ಅವಂದು ಏನು ತಪ್ಪಿಲ್ಲಲ್ಲ ಶೆಟ್ಟಿದು. ಬೋರ್ಡ್ ಹಾಕ್ಯಾರ, ಆ ಪ್ರಕಾರ ಕೇಳ್ಯಾನ. ನೀವು ನನಗೆ ದಾಸೋಹದಂದು ಪ್ರಸಾದ ಕೊಡ್ತೀನಿ, ವರ್ಷಾದ ಬಳಕ ಮಕ್ಕಳಾಗ್ತಾವಂತ ಬೋರ್ಡ್ ಹಾಕಿಲ್ಲ. ನೀವು 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತೀನಿ ಅಂತ ಹೇಳಿರಿ. ನೀವು ಮಾತಿನಂತೆ ನಡ್ಕೊಳ್ಳೋರು ಇದ್ರಿ ಅಂದ್ರೆ 1000 ರೂಪಾಯಿ ತಗೊಂಡ್ರಿ, ನನಗೊಂದು ಗಂಡು ಮಗು ಕೊಡ್ರಿ. ಇಲ್ಲಂದ್ರೆ ನನ್ನ 1000 ವಾಪಸ್ ಕೊಡ್ರಿ, ಆ ಬೋರ್ಡ್ ಕಿತ್ತಿ ಒಗಿರಿ ಅಂದವ. ಅಂತ ಪುಣ್ಯಾತ್ಮರಿಗೆ ಎಂತೆಂಥವ್ರು ಭೇಟಿ ಆತಾರ ನೋಡ್ರಿ ಜಗತ್ತಿನೊಳಗೆ. ಶರಣ ಬಸಪ್ಪ ಅಂದ, ಹೌದು ಶೆಟ್ಟಿ ನಿಂದು ಬರೋಬರಿ ಆದಂದ. ಶರಣ ಬಸಪ್ಪ ನಿಂದು ಬರೋಬರಿ, ನಾವು ಬೋರ್ಡ್ನಾಗ ಪ್ರಸಾದ ಅಂತ ಬರ್ದಿಲ್ಲ, ಮಕ್ಕಳಂತೆ ಬರ್ದೀವಿ. ಈಗ ಏನ್ ಆಗ್ಬೇಕು ನಿನಗೆ? ನನಗೇನು ಆಗ್ಬೇಕಾಗಿಲ್ಲ, ಒಂದು ರೊಕ್ಕ ಕೊಡಬೇಕು, ನಂದು ವಾಪಸ್ ಬೋರ್ಡ್ ಕಿತ್ವೇಬೇಕು. ಇಲ್ಲಂದ್ರೆ ನನಗೆ ಗಂಡು ಮಗು ಕೊಡಬೇಕು, ಆ ಗಂಡು ಮಗು ಜೊತೆ ನಾ ಮನೆಗೆ ಹೋಗ್ಬೇಕು. ಇಷ್ಟನಾ ಅಂದ. ಹಿಂಗೆ ಶರಣರ ಮನ್ಸದ ಮೇಲೆ ಕೂತಿದ್ರು. ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿಯ 8 ವರ್ಷದ ಮಗು ಶರಣ ಬಸಪ್ಪನವ್ರ ಹತ್ರ ಬತ್ತು. 8 ವರ್ಷದ ಒಬ್ಬನೇ ಒಬ್ಬ ಮಗ ಇದ್ದ ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿಗೆ. ಅವ್ರು ಶರಣ ಬಸಪ್ಪನವ್ರ ಹತ್ರ ಮಗು ಬಂತು. ಮಗು ಬಂದ ಕೂಡಲೇ ಒಟ್ಟ ತಡ ಮಾಡಲಿಲ್ಲ ಶರಣ ಬಸಪ್ಪನವರು. ಆ ಮಗುವನ್ನ ತಮ್ಮ ಕೈಯಲ್ಲಿ ಎತ್ತಕೊಂಡು, ಶೆಟ್ಟಿ 1000 ರೂಪಾಯಿ ಕೊಟ್ಟಿದಿ, ನಿನಗೆ ಮಗು ಬೇಕಲ್ಲ, ತಗೋ ಈ ಮಗು ಇವತ್ತಿನಿಂದ ನಿನ್ನ ಮಗು ಅಂತೇಳಿ ಮಗುವನ್ನ ಕೊಟ್ಟು ಬಿಟ್ಟು. ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಹಿಂಗ ಮುಂದೆ ಕೂತಿದ್ರು. ತುಟಿ ಪಿಟಕ್ಕಲ್ಲಿಲ್ಲ. ಗೊತ್ತಿತ್ತು ಅವರಿಗೆ, ಶರಣ ಬಸಪ್ಪ ಏನು ಮಾಡಿದ್ರು ನಮ್ಮ ಒಳ್ಳೆದಕ್ಕೆ ಮಾಡಿರ್ತಾನ ಅಂತ ತಿಳ್ಕೊಂಡು 8 ವರ್ಷದ ಮಗನನ್ನ ತೆಗೆದುಕೊಂಡಿರ್ತಕ್ಕಂಥ ಶೆಟ್ಟಿ ಶರಣ ಬಸಪ್ಪನವರಿಗೆಪ್ಪ, ಇವತ್ತಿಂದ ಈ ಮಗು ನಂದೇ ಇಲ್ಲ. ಹೌದಪ್ಪ ನಿಂದೇ ಅದ ಈ ಮಗು. ಆಯ್ತು, ಬಹಳ ಸಂತೋಷ. ಮಾತಿನಂಗ ನಡ್ಕೊಂಡ್ರಿ ನೀವು ಅಂತ ತಿಳ್ಕೊಂಡು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಆ ಮಗುವಿನೊಡನೆ ಶೆಟ್ಟಿ ತನ್ನ ಮನೆಗೆ ಹೊರಟು ಬಿಟ್ಟ. ಜಗತ್ತಿನೊಳಗ ಏನು ಬೇಕಾದರೂ ದಾನ ಕೊಡೋರು ಅದಾರ. ಮಕ್ಕಳ ದಾನ ಯಾರೇ ಕೊಡ್ತೀರೇನು? ಮಕ್ಕಳ ದಾನ ಕೊಡ್ತೀರಿ ಯಾರೇ? ಜಗತ್ತಿನೊಳಗೆ ಒಂದು ಸಮಾಜ ಕೊಡ್ತದ ಮಕ್ಕಳ ದಾನ. ಒಂದು ಸಮಾಜ, ಸಾಮಾನ್ಯವಾಗಿ ಎಲ್ಲರೂ ಕೊಡಕ್ಕಾಗೋದಿಲ್ಲ. ಒಂದೇ ಒಂದು ಸಮಾಜ ಜಗತ್ತಿನೊಳಗೆ ಮಕ್ಕಳನ್ನ ದಾನ ಕೊಡ್ತದೆ. ಎದಕ್ಕಂದ್ರೆ ಸಮಾಜಕ್ಕೆ ದಾನ ಕೊಡ್ತದೆ. ಆ ಸಮಾಜ ಸಮುದಾಯ ಯಾವುದಂತ ತಿಳ್ಕೊಂಡು ಕೇಳಿದ್ರೆ ಜಂಗಮ ಸಮುದಾಯ ತಮ್ಮ ಮಕ್ಕಳನ್ನ ಸಮಾಜಕ್ಕೆ ದಾನವಾಗಿ ಅರ್ಪಣೆ ಮಾಡಿಬಿಡುತ್ತಾರೆ. ಜಂಗಮ ಕುಟುಂಬದ ದಂಪತಿಗಳು ತಮ್ಮ ಮಗುವನ್ನು ಸಮಾಜಕ್ಕೆ ಕೊಡದೇ ಇದ್ದಿದ್ರೆ ಇವತ್ತು ಯಾವ ಪಟ್ಟದೇವರು ಇರ್ತಿರ್ಲಿಲ್ಲ, ಯಾವ ಜಗದ್ಗುರುಗಳು ಇರ್ತಿರ್ಲಿಲ್ಲ, ಯಾರ್ಯಾರು ಇರ್ತಿರ್ಲಿಲ್ಲ. ನಮ್ಮ ಸಂಸ್ಕೃತಿಗೆ, ನಮ್ಮ ಆಚಾರಕ್ಕೆ, ವಿಚಾರಕ್ಕೆ ಜಂಗಮ ಸಮುದಾಯದ ಕೊಡುಗೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನಿಮಗೆಲ್ಲ ಪಟ್ಟದೇವರು ಬೇಕು ಅಂದ್ರೆ ಸ್ವಾಮಿಗಳ ಮನೆಯಾಗ ಹುಟ್ಟಿದ ಮಗನ ಅವ್ರು ತಮ್ಮ ಸಂಬಂಧದ ಬಳ್ಳಿ ಕಟ್ಟು ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿ ಕೊಟ್ಟಿರ್ತಾರೆ. ಹಂಗ ನಿಮ್ಮ ಮಕ್ಕಳನ್ನ ಯಾರೇ ಕೊಡ್ರಿ ನೋಡೋನು? ಆಗುದಿಲ್ಲ. ಯಾಕಂದ್ರೆ ಜಂಗಮರಿಗೆ ರಕ್ತಗತವಾಗಿ ಬಂದದ ಸಮಾಜ ಸೇವೆ, ಸಮಾಜ ಸೇವೆ, ಸಮಾಜ ಸೇವೆ ಎನ್ನುವಂಥದ್ದು. ಸಮಾಜಕ್ಕಾಗಿ ದುಡಿತಕ್ಕಂಥ ಒಂದು ಸಂದರ್ಭ ಜಂಗಮರಿಗೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಅದಕ್ಕೆ ಅವರ ತಾಯಿ ತಂದೆ ಮಗುವನ್ನು ಎತ್ತಿ ಕೊಡ್ತಾರಪ್ಪ, ಈ ಸಮಾಜ ನಿಂದದ, ಸಮಾಜದ ಉದ್ಧಾರ ಮಾಡು ಹೋಗು ಅಂತ ತಿಳ್ಕೊಂಡು. ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಹಿಂಗ ಕೂತಿದ್ರು. ಮಗುವನ್ನ ಎತ್ತಿ ಕೊಟ್ಟ ಶರಣ ಬಸವನಿಗೆ ಏನೇನು ಒಲ್ಲಿಲ್ಲ. ಶೆಟ್ಟಿ ಮಗುನ್ ತಗೊಂಡು ಹೋದ. ಶರಣರೇ ಕೇಳ್ತಾರ, ಗೌಡ್ಶಾನಿ ದೊಡ್ಡಪ್ಪ ನಿಮ್ಮ ಮಗುನ ಎತ್ತಿ ಕೊಟ್ಟೆ ನಾನು, ನಿಮಗೇನು ಅನಿಸ್ಲಿಲ್ಲೇನು?
ನಿಮ್ಮ ಮನಸ್ಸಿಗೆ ನೋವು ಅನಿಸ್ಲಿಲ್ಲ, ನಿಮಗೆ ಕೆಟ್ಟ ಅನಿಸ್ಲಿಲ್ಲೇನು? ಅವಾಗ ದೊಡ್ಡಪ್ಪ ಗೌಡ ನೀಲಮ್ಮ ಗೌಡ್ತಿ ಅಂತಾರೆ, ಯಪ್ಪ ನಮಗೆ ಯಾಕೆ ಅನಿಸ್ಬೇಕದು? ನಮಗೆ ಯಾಕೆ ಅನಿಸ್ಬೇಕು? ಕೊಟ್ಟೋನು ನೀನೇ, ಕಸಿದು ಕೊಳ್ಳೋನು ನೀನೇ, ಮಾತು ಬೇಕಂದಾಗ ಕೊಡೋನು ನೀನೇ, ಎಲ್ಲಾನು ನಿನಗ ಕೂಡಿಬಿಟ್ಟದ ಭಗವಂತ. ನಿನ್ನೆ ಬಿಟ್ಟು ನಮಗೇನೇನು ಬೇಕಾಗಿಲ್ಲ. ನೀ ಹೆಂಗ ದಾರಿ ತೋರಿಸ್ತಿ ಹಂಗ ನಾವು ಜೀವನ ಮಾಡ್ತೀವಿ ಅಂತಾರೆ. ಬಹಳ ಖುಷಿ ಆಯಿತು ಶರಣರಿಗೆ. ಎಂಥ ಭಕ್ತಿಯಪ್ಪ ನಿಮ್ಮದು, ಅಂಥವರು ನೀವಿಬ್ಬರು ದಂಪತಿಗಳು. ಹೆತ್ತ ಮಗುವನ್ನ ಎತ್ತಿ ಕೊಟ್ಟರು ಕೂಡ ನೀವೇನು ಅಂತ ಇಲ್ಲಲ್ಲ, ಎಂಥವರು ಅಂತ ತಿಳ್ಕೊಂಡು ಶರಣ ಬಸವ ಅವರನ್ನ ಕೊಂಡಾಡ್ತಾ ಇರ್ತಾನೆ. ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ, ನಿಮ್ಮ ನೆನೆದ ಭಕ್ತರಿಗೆ ಅನಿಮಿತ್ಯ ಬಾಂಧವನು, ಹೋಗಿದರೆ ಧ್ವನಿ ಕೊಡುವ ಶರಣ ಬಸವನು. ಶಿವ ಶರಣ ಬಸವನೇ ಶಿರವಾಗಿ ಬೇಡುವೆ, ಶಿವ ಶರಣ ಬಸವನೇ ಶಿರವಾಗಿ ಬೇಡುವೆ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ, ನಿಮ್ಮ ನೆನೆದ ಭಕ್ತರಿಗೆ ಅನಿಮಿತ್ಯ ಬಾಂಧವನು, ನಿಮ್ಮ ನೆನೆದ ಭಕ್ತರಿಗೆ ಅನಿಮಿತ್ಯ ಬಾಂಧವನು, ಕೂಗಿದರೆ ಧ್ವನಿ ಕೊಡುವ ಶರಣ ಬಸವನು, ಕೂಗಿದರೆ ಧ್ವನಿ ಕೊಡುವ ಶರಣ ಬಸವನು. ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ. ಅಸ್ಥಿರ ತನುವಿದು ಇದರಲ್ಲಿ ನಿಲ್ಲ, ನನ್ನದೆಂಬುದು ಬಿಟ್ಟು ಬೇರೆ ಏನಿಲ್ಲ. ಅಸ್ಥಿರ ತನುವಿದು ಇದರಲ್ಲಿ ನಿಲ್ಲ, ನನ್ನದೆಂಬುದು ಬಿಟ್ಟು ಬೇರೆ ಏನಿಲ್ಲ. ಶಿವ ಶರಣ ಬಸವನೇ ನೀ ಎನಿಸಯ್ಯ, ಶರಣ 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 ಶಿವ ಶರಣ ಬಸವನೇ ನೀ ಎನಿಸಯ್ಯ, ನಿನ್ನ ಬಿಟ್ಟರೆ ನನಗೆ ಗತಿಯಾರು ಇಲ್ಲ, ನಿನ್ನ ಬಿಟ್ಟರೆ ನನಗೆ ಗತಿಯಾರು ಇಲ್ಲ. ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ. ಬಂಧುಗಳು ಆದರೂ ತಂದೆ ನೀನಂತೆ, ನೀ ನನ್ನ ಬದುಕಿನ ನೌಕೆಯ ಅಂಬಿಗನಂತೆ. ಬಂಧುಗಳು ಆದರೂ ತಂದೆ ನೀನಂತೆ, ನೀ ನನ್ನ ಬದುಕಿನ ನೌಕೆಯ ಅಂಬಿಗನಂತೆ. ನಿಮ್ಮನ್ನು ನೆನೆದವರಿಗೆ ಏನಿಲ್ಲ ಚಿಂತೆ, ಶರಣ ಚಿಂತೆ, ನಿಮ್ಮನ್ನು ಮರೆತವರಿಗೆ ಏನಿಲ್ಲವಂತೆ, ನಿಮ್ಮನ್ನು ಮರೆತವರಿಗೆ ಏನಿಲ್ಲವಂತೆ. ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ, ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯುವ.
ಅರಳಗುಂಡಿಗೆ ಪರತಬಾದು ಎಲ್ಲ ಕಡೆಗೆ ಪಾದ ಬೆಳಸಿ ಅರಳಗುಂಡಿಗೆ ಪರತಬಾದ ಎಲ್ಲ ಕಡೆಗೆ ಪಾದ ಬೆಳಸಿ ಕಲಬುರಗಿ ಕ್ಷೇತ್ರದಿ ನೀ ನೆಲೆಸಿರುವೆ ಕಲಬುರಗಿ ಕ್ಷೇತ್ರದಿ ನೀ ನೆಲೆಸಿರುವೆ ನಿನ್ನ ಹೊಗಳಿ ಕೊಂಡಾಡುವೆ ಓ ಚನ್ನ ಬಸವನೇ ನಿನ್ನ ಹೊಗಳಿ ಕೊಂಡಾಡುವೆ ಓ ಶರಣ ಬಸವನೇ ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ ಶಿವ ಶರಣ ಬಸವನೇ ಶಿರಬಾಗಿ ಬೇಡುವೆ ಕರ ಹಿಡಿದು ಬೆಳಕಿನತ್ತ ಕರೆದೊಯ್ಯು ಬಾ ಕರೆದೊಯ್ಯು ಬಾ ಕರೆದೊಯ್ಯು ಬಾ. ಶರಣ ಬಸವೇಶ್ವರರು ಮಕ್ಕಳ ಕೇಳಿ ಬಂದವರಿಗೆ ಮಕ್ಕಳ ಭಾಗ್ಯವನ್ನು ಕೊಡ್ತಾ ಹೊರಟಿದ್ದಾರೆ ಅನ್ನುವಂಥ ವಿಷಯ ಕೇಳ್ತಾ ಇದ್ದೀರಿ. ಅವರ ಮನಸ್ಸು ಯಾವಾಗ ಏನು ಮಾಡಬೇಕಂಥದ್ದು ಅದನ್ನು ಮಾಡಿಬಿಡ್ತಿದ್ರು. ಇವತ್ತು ಮಧ್ಯಾಹ್ನ ಸಂದರ್ಭದೊಳಗೆ ಏನು ಮಾಡಿದ್ರು ಶರಣರು ಅಂತ ತಿಳ್ಕೊಂಡು ಕೇಳಿದ್ರೆ, ಕಲಬುರಗಿ ದೊಡ್ಡ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂದ್ರೆ ಬಂದೇ ನವಾಜ್ ದರ್ಗಾ ಅಂತ ತಿಳ್ಕೊಂಡು ಏನು ಅನ್ನಿಸ್ತೋ ಗೊತ್ತಿಲ್ಲ. ಮಠ ಮಧ್ಯಾಹ್ನದೊಳಗೆ ಕಾಲೊಳಗೆ ಬೂಟ್ ಹಾಕ್ಕೊಂಡು ಬಟ್ಟೆ ತೊಟ್ಟುಕೊಂಡು ಪೇಟ ಸುತ್ತಕೊಂಡು ಕೊರಳಾಗ ರುದ್ರಾಕ್ಷಿ ಲಿಂಗದ ಕೈ ಯಾವತ್ತು ಇರ್ತಿದ್ದು, ಇವತ್ತು ಯಾಕೋ ಒಂದೇ ನವಾಜ್ ದರ್ಗಾಕ್ಕೆ ಹೋಗ್ಬೇಕು ಅನ್ಸೋದು ತಿಳ್ಕೊಂಡು ಒಬ್ಬರ ಹೊಂಟು ಬಿಟ್ಟರು. ಟೈಮ್ ಯಾವಾದಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬರೋಬ್ಬರಿ ಮುಸ್ಲಿಂ ಬಾಂಧವರು ಮಧ್ಯಾಹ್ನ ನಮಾಜ್ ಮಾಡ್ತಕ್ಕಂಥ ಟೈಮ್. ಅವರು ನಮಾಜ್ ತಪ್ಪಿಸೋದಿಲ್ರಿ. ಅವರು ಮಸೀದಿಗೆ ಹೋಗಿ ನಮಾಜ್ ಮಾಡೋದು ತಪ್ಪಿಸೋದಿಲ್ಲ. ನಾವು ಲಿಂಗ ಕಟ್ಕೊಳ್ಳೋದಿಲ್ಲ, ದೇವರ ಗುಡಿಗೆ ಬರೋದಿಲ್ಲ, ಪುರಾಣ ಕೇಳೋಕೆ ಬರೋದಿಲ್ಲ. ಅವ್ರ ಮನ್ಯಾಗ ಹೆಣ ಬಿದ್ದದಂದ್ರೂ ಹೋಗಿ ನಮಾಜ್ ಮಾಡಿ ಬರ್ತಾರೆ. ಅವ್ರ ಮನ್ಯಾಗ ಹೆಣ ಬಿದ್ದದಂದ್ರೂ ಹೋಗಿ ನಮಾಜ್ ಮುಗಿಸ್ಕೊಂಡು ಆಮೇಲೆ ಅಂತ್ಯಕ್ರಿಯೆಗೆ ಬರ್ತಾರೆ. ಅವರಿಗೆ ನಮ್ಗೆ ವ್ಯತ್ಯಾಸ ನೋಡ್ರಿ ಹೆಂಗದ. ನಾವು ಕಟ್ಕೋರಿ ಲಿಂಗ ಕಟ್ಕೋರಿ ಪೂಜಾ ಮಾಡ್ರಿ ಪುರಾಣಕ್ಕೆ ಬರ್ರಿ ಕರಿಬೇಕು. ಒಂದು ಮನುಷ್ಯ ಒಂದಿನ ಎರಡು ದಿನ ನಮಾಜಕ್ಕೆ ಬರಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಕೇಳ್ತಾರೆ, ಯಾಕೆ ಬಂದಿಲ್ಲ ನಮಾಜಕ್ಕೆ ಅಂತೇಳಿ. ತಿಂಗಳಾಯ್ತು ಪುರಾಣ ನಡೆದದ, ಯಾರ ಮನೆಗಾರಿ ಹೋಗಿ ಯಾರೇ ಕೇಳಿದ್ರೆ ನೀವು ಯಾಕೆ ಪುರಾಣಕ್ಕೆ ಬರಲಾಗಿರಿ ಅಂತ ತಿಳ್ಕೊಂಡು. ವ್ಯತ್ಯಾಸ ಇದು ಅವರಿಗೆ ನಮಗೆ ಇರುವ ವ್ಯತ್ಯಾಸ. ಧರ್ಮದ ಬಗ್ಗೆ ಕಳಕಳಿ ಬೇಕು, ಕಾಳಜಿ ಬೇಕು. ಅವರು ನಮಾಜ್ ಮಾಡ್ತಿದ್ರು. ನಮಾಜ್ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಅವ್ರು ನಮಾಜ್ ಹೆಂಗೆ ಮಾಡ್ತಾರೆ, ಇನ್ನೊಬ್ರು ಯಾರಿಗೆ ಬರುಗುಡುದಿಲ್ಲ. ಬಾಗ್ಲ ಬಂದ್ ಮಾಡಿ ಒಳಗೆ ನಮಾಜ್ ಮಾಡ್ತಿರ್ತಾರೆ. ನಮ್ಮ ಗುಡಿಯಾಗ ಯಾರು ಬೇಕಾದವ್ರು ಬರ್ಬೋದು, ಯಾರು ಬೇಕಾದವ್ರು ಹೋಗ್ಬೋದು. ಅವರೆಲ್ಲ ಒಳಗೆ ಹೋಗಿದ್ರು, ಹಿರಿಯರೆಲ್ಲ ಹೋಗ್ಯಾರ, ಇನ್ನೇನು ಇವರು ಹೋಗ್ಬೇಕಂತ ಬಾಗಲ ಮುಚ್ಕೊಂಡು ಹೋಗ್ತಿದ್ರು. ಅಷ್ಟರೊಳಗೆ ಶರಣ ಬಸಪ್ಪ ಅಲ್ಲಿ ಹೋಗಿಬಿಟ್ಟ. ಶರಣ ಬಸಪ್ಪನ ಆಕಾರ ನೋಡಿದ್ರು, ಹಣಿ ಮೇಲೆ ವಿಭೂತಿ, ಮಧ್ಯದೊಳಗೆ ಕುಂಕುಮ, ಕೊರಳಾಗ ರುದ್ರಾಕ್ಷಿ, ಲಿಂಗದ ಕಾಯಿ, ಕಾಲೊಳಗೆ ಬೂಟ. ಇವ ಯಾಕೆ ಬಂದಿ ಕಡಿ ಅಂದ್ರು ಅವರು. ದುಮ್ಮುಸಿ ಒಳಗ ಹೊಂಟ್ರು ಶರಣ ಬಸಪ್ಪನವ್ರು ಅಂತಾನ. ನೋಡ್ರಪ್ಪ, ಈಗ ನಮಾಜ್ ಟೈಮ, ನಾವೆಲ್ಲರೂ ಪ್ರಾರ್ಥನಾ ಮಾಡ್ಲಿಕ್ಕೆ ಹೊಂಟೀವಿ, ನಿಮಗೆ ಯಾರಿಗೆ ಪ್ರವೇಶ ಇಲ್ಲ ಒಳಗ ಅಂತ ತಿಳ್ಕೊಂಡು ಹೇಳ್ತಾನೆ. ಇಲ್ಲಪ್ಪ, ನಾ ಬಂದೇ ನವಾಜ್ಗೆ ಭೇಟಿ ಆಗ್ಬೇಕಾಗ್ಯದ. ಬಂದೇ ನವಾಜ್ ಅಂದ್ರೆ ಅವ್ರ ಸಮಾಧಿ ಆಗಿ ಹೋಗ್ಯದ. ಒಳಗಡೆ ಅವ್ರ ಸಮಾಧಿ ಇತ್ತು ಅವ್ರ ದರ್ಗಾದೊಳಗೆ. ನಾನು ಬಂದೇ ನವಾಜರಿಗೆ ಭೇಟಿ ಆಗ್ಬೇಕಾಗ್ಯದಪ್ಪ, ನಂದು ಅರ್ಜೆಂಟ್ ಅದ, ಒಳಗೆ ಬಿಡ್ರಿ. ಕೇಳೋದಿಲ್ಲ ಅವ್ರು ಕೇಳೋದಿಲ್ಲ. ಬಹಳಷ್ಟು ಒತ್ತಾಯ ಮಾಡಿ ಇವ್ರು ಹೋಗ್ಬೇಕು ಅನ್ನೋ ಮುಂದೆ ಅವರೊಳಗಿದ್ದಂಥ ಒಬ್ಬ ವ್ಯಕ್ತಿ ಶರಣ ಬಸಪ್ಪನವ್ರ ಹಿಂಗೆ ತಳ್ಳಿ ಒಳಗಡೆ ಹೋಗೋ ಮುಂದೆ ಬಾಗ್ಲ ಹಾಕೊಂಡು ಹೋಗಿಬಿಟ್ರು. ಒಳಗಡೆ ಹೋಗಿ ಎಲ್ಲರೂ ನಮಾಜ್ ಮಾಡಕತ್ತಾರ, ಅವರು ಪ್ರಾರ್ಥನೆ ಮಾಡಕತ್ತಾರ. ಅವರು ಹಣಿ ಕೆಳಗೆ ಹಚ್ಚಿ ಎರಡು ಕೈ ಹಿಂಗೆ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರ. ಅವರು ಮುನ್ನೋಡಿ ಎಲ್ಲರೂ ನಮಾಜ್ ಮಾಡಕತ್ತಾರೆ. ಆ ಪ್ರಸಂಗದ ಏನಾಗಿ ಬಿಟ್ಟದ, ನಮ್ಮ ಲೀಲಾಮೂರ್ತಿ ಶರಣ ಬಸವ ಏನು ಮಾಡ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಒಳಗಡೆ ಬಂಧಾ ನವಾಜರ ಮಜಾರಿತ್ತು, ಬಂದೇ ನವಾಜರದು. ಆ ಮಜಾರಕ್ಕೆ ಹೋಗಿ ಗಂಧವನ್ನ ಲೇಪನ ಮಾಡಕತ್ತಿದ್ರು. ನಮಾಜ್ ಮಾಡ್ತಾ ಯಾವುದೋ ಒಬ್ಬ ವ್ಯಕ್ತಿ ನೋಡಿಬಿಟ್ಟ. ಬಾಗಿಲ ನೋಡ್ತಾನ, ಬಾಗಿಲ ಹಾಕಿದ ಲಾಕ್ ಹಾಕದಂಗೆ ಅದ. ಕಿಟಕಿ ನೋಡ್ತಾನ, ಕಿಟಕಿ ಎಲ್ಲನೂ ಬಂದೇ ಅದಾವ್. ಇವ ಕೆಡದ ಬಂದ, ಇವ ಹೆಂಗ ಬಂದ. ಅವಸರ ನಮಾಜ್ ಮುಗಿಸಿ ಎಲ್ಲರೂ ಇವನು ಸುತ್ತ ಕೂಡಿ ನಿಂತಾರೆ. ಹಾಕಿದ ಬಾಗಿಲು ಹಾಕದಂಗೆ ಅದ, ಮುಚ್ಚಿದ ಕಿಟಕಿಗಳು ಮುಚ್ಚಿದಂಗೆ ಅದಾವ. ಈ ವ್ಯಕ್ತಿ ಒಳಗೆ ಹೆಂಗ ಬಂದ?
ಒಳಗೆ ಹೆಂಗ ಬಂದ? ಎಲ್ಲರೂ ವಿಚಾರ ಮಾಡಕತ್ತಾರೆ. ಎಲ್ಲವನ್ನ ವಿಚಾರ ಮಾಡಿರ್ತಕ್ಕಂಥ ಎಲ್ಲರೂ ಸೇರಿ ಅಂತಾರೆ, ಮುಚ್ಚಿದ ಬಾಗಲ ಮುಚ್ಚಿದ ಕಿಟಕಿ ಮುಚ್ಚದಂಗೆ ಒಳಗೆ ಬಂದು ಬಂಧೇನವಾದರ ಮಜಾರಿಗೆ ಅವರ ಸಮಾಧಿಗೆ ಗಂಧವನ್ನು ಲೇಪನ ಮಾಡ್ಯಾನಂದ್ರೆ ಏ ಆದಿಬಿ ನೈ ಹೈ ರೇ ಅಂದ್ರ ಅವರು. ಏ ಆದ್ಮಿ ನೈ ಹೈ, ಏ ಸಾಕ್ಷಾತ್ ಅಲ್ಲಾಹ ಅಂತ ತಿಳ್ಕೊಂಡು ಶರಣ ಬಸಪ್ಪನನ್ನು ಹೆಗಲ ಮ್ಯಾಗ ಹೊತ್ತುಕೊಂಡು ಮೆರವಣಿಗೆ ಮಾಡಕತ್ತಿದ್ದಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ್ ಕೀ. ಶರಣ ಬಸಪ್ಪನನ್ನ ಮುಸಲ್ಮಾನ ಬಂಧುಗಳು ಹೆಗಲ ಮ್ಯಾಗ ಹೊತ್ತುಕೊಂಡು ಅವನ ಮೆರವಣಿಗೆ ಮಾಡಕತ್ತಾರೆ. ಎಲ್ಲರೂ ಅಂತಾರೆ, ಏ ಸಾಕ್ಷಾತ್ ಅಲ್ಲಾ ಶರಣ ಬಸವ ಸಾಕ್ಷಾತ್ ಅಲ್ಲಾ ಹೈ. ಶರಣ ಬಸಪ್ಪ ಸಾಕ್ಷಾತ್ ಪರಮಾತ್ಮ ಅದಾನ, ಇವ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡು ಇಡೀ ಕಲಬುರಗಿ ಎಲ್ಲ ಮುಸಲ್ಮಾನರು ಕೂಡ ಶರಣರನ್ನ ಹೊಗಳಕತ್ತಿದ್ದಾರೆ. ಅವಾಗ ಶರಣ ಬಸಪ್ಪನವ್ರಂತಾರ, ನೋಡ್ರಪ್ಪ, ನಿಮ್ಮಿಂದ ಹೊಗಳಿಸ್ಕೋಬೇಕು ಅಂತ ತಿಳ್ಕೊಂಡು ನೀವು ಮೆರವಣಿಗೆ ಮಾಡಬೇಕು ಅಂತ ತಿಳ್ಕೊಂಡು ನಾ ಏನು ಅಪೇಕ್ಷೆ ಪಟ್ಟವನಲ್ಲ. ಈ ಹಿಂದೂ ಮುಸ್ಲಿಮ ಅನ್ನುವಂಥ ಭೇದ ಭಾವ ತೆಗೆದು ಹಾಕಿ ಬಿಡ್ರಿ. ಅವ್ರ ಮೈಯಾಗೂ ಅದ ರಕ್ತ, ನಮ್ಮ ಮೈಯಾಗೂ ಅದ ರಕ್ತ. ತಿನ್ನೋ ಅನ್ನ, ಉಣ್ಣೋ ಅನ್ನ, ಕುಡಿಯೋ ನೀರು, ಬೀಸೋ ಗಾಳಿ, ಸುಡುವ ಅಗ್ನಿ ಎಲ್ಲರ ಮನ್ಯಾಗೂ ಒಂದೇ ಅದ. ಮ್ಯಾಲ ಯಾಕೆ ಜಾತಿ ಲೇಪನ ಮಾಡ್ತೀರಪ್ಪ? ಮ್ಯಾಲೆ ಯಾಕೆ ಜಾತಿ ಲೇಪನ ಮಾಡ್ತೀರಿ ಅಂತ ತಿಳ್ಕೊಂಡು ಅವರಿಗೆ ನೀತಿಯ ಸೂತ್ರವ ಹಿಡಿದನು ಶರಣ, ಜಾತಿಯ ಭೂತವ ಬಿಡಿಸಿದ ಶರಣ. ಜನಮನದ ಉಸಿರಾಗಿ ಮಿಡಿದನು ಶರಣ, ಭಕ್ತರ ಉಸಿರಾಗಿ ಬೆಳೆದನು ಶರಣ, ಬೆಳೆದನು ಶರಣ. ನೀತಿಯ ಸೂತ್ರವ ಹಿಡಿದನು ಶರಣ, ನೀತಿಯ ಸೂತ್ರವ ಹಿಡಿದನು ಶರಣ. ಜಾತಿಯ ಭೂತವ ಬಿಡಿಸಿದ ಶರಣ, ಜಾತಿಯ ಭೂತವ ಬಿಡಿಸಿದ ಶರಣ. ಜನಮನದ ಉಸಿರಾಗಿ ಮಿಡಿದನು ಶರಣ, ಜನಮನದ ಉಸಿರಾಗಿ ಮಿಡಿದನು ಶರಣ. ಭಕ್ತರ ಉಸಿರಾಗಿ ಬೆರೆತನು ಶರಣ. ನೀತಿಯ ಸೂತ್ರವ ಹಿಡಿದನು ಶರಣ, ಜಾತಿಯ ಭೂತವ ಬಿಡಿಸಿದ ಶರಣ. ಶರಣ ಬಸವ ಜಾತೀಯತೆಯನ್ನ ಅವತ್ತೇ ಹೊಡೆದು ಹಾಕಿಬಿಟ್ಟನಪ್ಪ. ನಾ ಹಿಂದೂ, ನಾ ಮುಸ್ಲಿಂ ಅಂತ ಕಚ್ಚಾಡ್ತಾರೆ. ಯಾಕೋ ಈ ಕಚ್ಚಾಟ ಬೇಡ. ಬೆಳಕು ಕೊಡುವ ಸೂರ್ಯನಿಗೆ ಜಾತಿ ಭೇದ ಇಲ್ಲ. ಉಸಿರು ಕೊಡ್ತಕ್ಕಂಥ ವಾಯುದೇವನಿಗೆ ಜಾತಿ ಭೇದವಿಲ್ಲ. ದಾಹ ತೀಗಿಸುವ ಗಂಗಾ ಮಾತೆಗೆ ಜಾತಿ ಭೇದ ಇಲ್ಲ. ಅನ್ನಪೂರ್ಣೇಶ್ವರಿಗೆ ಜಾತಿ ಭೇದವಿಲ್ಲ. ಅವರು ತಿನ್ನೋದು, ಅವರು ಕುಡಿಯೋದು ಎಲ್ಲರೂ ಒಂದಾದೀವಿ. ಸುಮ್ಮನೆ ಜಾತಿ 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 ಅಂತ ಹೊಡೆದಾಡಿ ಸಾಯೋದು ಬೇಡಪ್ಪ. ನೀತಿವಂತರಾಗಿ ಬದುಕನ್ನು ರೂಪಿಸಿಕೊಳ್ಳಿ, ನಿಮ್ಮ ಬಾಳು ಬಂಗಾರ ಆಗ್ತದಂತ ತಿಳ್ಕೊಂಡವರೆಲ್ಲರಿಗೆ ಬುದ್ಧಿವಾದವನ್ನು ಹೇಳಿ ಇಡೀ ಕಲಬುರಗಿ ತುಂಬ ಸುದ್ದಿನೇ ಸುದ್ದಿ. ಶರಣ ಬಸಪ್ಪ ಮುಚ್ಚಿದ ಬಾಗಲ್ಲೇ ಮಸೀದಿ ಒಳಗೆ ದರ್ಗಾದೊಳಗೆ ಹೋಗ್ಯಾನಂತ. ಬಂದೇ ನವದ ದರ್ಗಾಕ, ಆ ಬಂದೇ ನವದ ಸಮಾಧಿಗೆ ಗಂಧಾಲೇಪನ ಮಾಡ್ಯಾನ ಅಂತ ತಿಳ್ಕೊಂಡು ದೊಡ್ಡ ಸುದ್ದಿ ಆಗಿಬಿಟ್ಟಿತ್ತು. ಒಟ್ಟಾರೆ ಶರಣ ಬಸವ ಹೆಂಗಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಕಲಬುರಗಿ ನಗರದೊಳಗೆ, ಕಲಬುರಗಿ ಪಟ್ಟಣದೊಳಗೆ ಸಮಸ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಒಂದೇ ಥರ ಅಲ್ಲ, ದೇಹಿ ಅಂತ ತಿಳ್ಕೊಂಡು ಬಂದವರಿಗೆ, ಕಷ್ಟ ಅಂತ ತಿಳ್ಕೊಂಡು ಬಂದವರಿಗೆ ಅವರಿಗೆ ಅನುಕೂಲ ಮಾಡಿ ಕಳಿಸ್ತಾ ಇದ್ರು. ಮಕ್ಕಳು ಬೇಕಾ ಮಕ್ಕಳು ಕೊಡ್ತಿದ್ರು, ರೋಗದನ ರೋಗ ಕಳಿತಿದ್ರು. ಕಲಿಯುಗದೊಳಗೆ ಕಲಬುರಗಿ ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ ಶರಣ ಬಸಪ್ಪ ಕಾಮಧೇನು ಥರ, ಕಲ್ಪ ವೃಕ್ಷದ ಥರ ಫಲವನ್ನು ಕೊಡ್ತಾ ಇದ್ದ ಶರಣ ಬಸವ. ಒಂದಲ್ಲ ಎರಡಲ್ಲ, ಎಷ್ಟೊಂದು ಸಂದರ್ಭಗಳು, ಎಷ್ಟೊಂದು ಘಟನಾವಳಿಗಳು ನಿಮಗೆ ಮೊನ್ನೆನೇ ಹೇಳಿ ನಾನು. ರವಿವಾರದವರೆಗೆ ಬರೇ ಶರಣ ಬಸಪ್ಪನವರ ಪವಾಡ 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 ಪವಾಡ, ಬೇರೆ ಏನು ಹೇಳೋಕ್ಕೂ ಕೂಡ ಅವಕಾಶ ಇಲ್ಲ.